ಏನಿವತ್ತು ದ್ವಾರನಕುಂಟೆ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯ ವಿರೋಧವಾಗಿ ನಡೆದು ಅಧ್ಯಕ್ಷರಾಗಿ ವಾಜರಳ್ಳಿ ಗ್ರಾಮದ ನೇರ ನಡೆ ಮತ್ತು ನೇರ ನುಡಿಗೆ ಹೆಸರಾದಂಥ ನಾಗರಾಜರವರ ಧರ್ಮಪತ್ನಿ ಗೌರಮ್ಮನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಶಾಸ್ಮರಿ ಗ್ರಾಮದ ರೇವಣ್ಣವರ ಧರ್ಮಪತ್ನಿ ಸಂಡ್ರಂಗಮ್ಮನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾರು ನಿಗಮದ ಮಾಜಿ ಅಧ್ಯಕ್ಷರಾದಂಥ BK ಮಂಜುನಾಥ್ರವರು, APMC ಮಾಜಿ ಅಧ್ಯಕ್ಷರಾದಂಥ ನರಸಿಂಹೇಗೌಡರು, ಎಲ್ಲ ಈ ದ್ವಾರನಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಸಹ ಇವತ್ತು ಹಾಜರಾಗಿ ಪಕ್ಷಾತೀತವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಈಗ BK ಮಂಜುನಾಥ್ರವರು ಹೇಳಿದಾಗೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಹಾಗಾಗಿ ಇರ್ತಕ್ಕಂಥ ಕಡಿಮೆ ಅವಧಿನಲ್ಲಿ ಹೆಚ್ಚು ಕೆಲಸ ಮಾಡಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೆಚ್ಚು ಕೆಲಸವನ್ನು ಮಾಡಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರ ಸಹಕಾರವನ್ನು ಪಡೆದು ಶ್ರಮಿಸ್ತೀರ. ಒಳ್ಳೆ ಯಾಕಂದರೆ ನಾವು ಒಗ್ಗಟ್ಟಿನ ಪ್ರದರ್ಶನ ಇವೆಲ್ಲ ಇವತ್ತು ಗ್ರಾಮ ಪಂಚಾಯತ್ ತೋರಿಸ್ತಾ ಇದ್ದಾರೆ. ಇದು ತೋರಿಸ್ಬೇಕು. ಯಾಕೆ ತೋರಿಸ್ಬೇಕಪ್ಪ ಅಂದರೆ ನಾವು ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿದ್ರೆ ಮಾತ್ರ ಸಾಧನೆ ಮಾಡೋಕ್ಕಾಗೋದು. ನಾವು ಮುಂದೆ ಎಲ್ಲ ರಾಜಕೀಯ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನೋಡ್ಕೊಂಬಂದಿದ್ದೀವಿ. ಈ ಹೋರಾಟ ಮಾಡಿದಾಗ ಏನಾಗುತ್ತೆ ಅಂತ ಹೋರಾಟ ಮಾಡಬೇಕು. ರಾಜಕೀಯವಾಗಿ ಹೋರಾಟ ಇದ್ದರೆ ಏನಾದ್ರು ಸಕ್ಸಸ್ ಆಗೋದು. ಈಗ ಏನಾಗುತ್ತೆ, ನೀವಂತರ ಬದಲಾವಣೆ ಈ ದ್ವಾರನಕುಂಟೆ ಪಂಚಾಯತಿ ಒಂದೆರಡು ಮದ್ದೂರು ಪಂಚಾಯತಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಅದಕ್ಕೆ ನಮ್ಮ ಪೂರ್ಣ ಸಹಕಾರ ನಿಮ್ಮೆಲ್ರಿಗೂ ಇದೆ. ಇದು ಒಂದು ವಿಶೇಷ ಅಂದರೆ ಭಾಳ ಸಂತೋಷದಾಯಕವಾಗಿ ಹೇಳ್ತೀನಿ ನಾನು. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಜೊತೆಗೆ ಇರ್ತಕ್ಕಂಥ ಪ್ರಮುಖ ಮುಖಂಡರು ಪಕ್ಷಾತೀತವಾಗಿ, ಇದರಲ್ಲಿ ಕಾಂಗ್ರೆಸ್ಸು BJP JDS ಅಂತ ಇಲ್ಲ, ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ವ್ಯವಸ್ಥೆ ಇದೆಯಲ್ಲ, ಭಾಳ ಇದು ಶ್ಲಾಘನೀಯ. ನಾನು ಅವ್ರನ್ನೆಲ್ಲ ಮುಖಂಡರನ್ನು ನಾನು ಅಭಿನಂದಿಸ್ತೇನೆ. ನಾನು ಈಗ ಗೌರಮ್ಮ ಮತ್ತು ಸಂಡ್ರಂಗಮ್ಮ ಅಂತಲ್ಲ, ಗೌರಮ್ಮ ಅಧ್ಯಕ್ಷರಾಗಿ ಸಂಡ್ರಂಗಮ್ಮ ಉಪಾಧ್ಯಕ್ಷರಾಗಿ ಕೊನೆಯ ಬಾರಿ ಆಯ್ಕೆ ಆಗಿದ್ದಾರೆ. ಭಾಳ ವಿಶೇಷ ಈಗ ಅಂದರೆ PDOನೂ ಸಹ ಮಹಿಳೆಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳೆಯವರು, ಆ 3 ಜನ ಸೇರಿಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡಲಿ, ಆ ಗ್ರಾಮಾಭಿವೃದ್ಧಿಗೆ ಯಶಸ್ವಿಯಾಗಿ ನಡೀತಕ್ಕಂಥ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಂದರೆ ನಮ್ಮ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೌರಮ್ಮ ನಾಗರಾಜ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೆ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಸಂಡ್ರಂಗಮ್ಮ ರೇವಣ್ಣ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಇಲ್ಲಿವರೆಗೂ ಏನು ಅಭಿವೃದ್ಧಿ ಕೆಲಸಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ನೀವು ಇನ್ನೂ ಉತ್ತಮವಾಗಿ ಆಲೋಚನೆಗಳನ್ನು ಮಾಡಿ ಇನ್ನೂ ನಮ್ಮ ಗ್ರಾಮ ಪಂಚಾಯತಿಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಗೌರಮ್ಮ ನಾಗರಾಜು ಹಾಗೂ ಶ್ರೀಮತಿ ಸಂಡ್ರಂಗಮ್ಮ ರೇವಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿಯವರೇ. ಇವರು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಉತ್ತಮ ಕಾರ್ಯವನ್ನು ಯಾವುದೇ ಪಕ್ಷಭೇದ ಮರೆತು ನಮ್ಮ ಗ್ರಾಮ ಪಂಚಾಯತಿಯನ್ನು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ನಾವು ಹಿಂದಾಗಿದ್ವಿ 2000ನೇ ಇಸ್ವಿಗೆ. ಆದ್ರೂ ಈಗ 2025 ಇವ್ರು ಆಗಿರೋಲ್ಲ, ಒಳ್ಳೆ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಬೇಡ್ಕೊಂತೀರಿ. ನೂತನ ಅಧ್ಯಕ್ಷ ಆದಂಥ ಗೌರಮ್ಮ ನಾಗರಾಜ್ ಅವರೇ, ಹಾಗೆ ಉಪಾಧ್ಯಕ್ಷ ಆದಂಥ ಸಂಡ್ರಂಗಮ್ಮ ರೇವಣ್ಣನವರೇ, ಮುಂದಿನ ಉಳಿದಿರ್ತಕ್ಕಂಥ ಅವಧಿ ಗ್ರಾಮ ನೈರ್ಮಲ್ಯ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಎನರ್ಜಿ ಇರ್ಬೋದು, ನಮ್ಮ ಪಂಚಾಯತಿಂದ ಏನು ಮೂಲಸೌಕರ್ಯ ಜನಸಾಮಾನ್ಯರಿಗೆ ಕೊಡಬೇಕು ಅದನ್ನು ಉಳಿದಿರ್ತಕ್ಕಂಥ ಅವಧಿನ ಸಮರ್ಪಕವಾಗಿ ನಿಭಾಯಿಸಿ ನೀವು ಯಶಸ್ವಿ ಅಧ್ಯಕ್ಷ ಉಪಾಧ್ಯಕ್ಷರು ಆಗಲಿ ಅಂತಂದು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಪಂಚಾಯತಿಯ ಎಲ್ಲ ಮುಖಂಡರುಗಳಿಗೆ ಮಾತು ಕೊಟ್ಟಂತೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಡ್ಕೊಂಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಎಲ್ಲ ಪಕ್ಷಾತೀತವಾಗಿ BJP ದಳ ಕಾಂಗ್ರೆಸ್ ಅಂದಂಗೆ ಎಲ್ಲರೂ ಹೆಂಗೆ ಮಾತು ಕೊಟ್ಟಿದ್ರು ಹಂಗೆ ನಡ್ಕೊಂಡು ಈಗ ಕೊನೆ ಹಂತದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಗೌರಮ್ಮ ಮತ್ತು ಸಂಡ್ರಂಗಮ್ಮ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಂಬ ಸಂತೋಷದ ವಿಚಾರ. ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳು. ಹಾಗೂ ವಾದರಳ್ಳಿ ಗೌರಮ್ಮ ಅಧ್ಯಕ್ಷರು,
ನಾಗರಾಜು, ಉಪಾಧ್ಯಕ್ಷರು ಸಂಡ್ರಂಗಮ್ಮ ರೇವಣ್ಣವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಈಗ ತಾನೇ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಜೊತೆಗೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇಷ್ಟು ದಿನ ಏನು ಆಡಳಿತ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಎಲ್ಲರಿಗೂ ಸಹಕರಿಸ್ಕೊಂಡು ಆಡಳಿತ ಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಂಡು, ಈಗ ತಾನೇ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಈ ಮೂಲಕ ಶುಭ ಕೋರ್ತೀನಿ. ಒಂದು ಒಳ್ಳೆಯ ಉತ್ತಮವಾದ ಆಡಳಿತ ಕೊಡಲಿ ಅಂತಂದು ಹೇಳ್ಬಿಟ್ಟು ನಾನು ಅವರಲ್ಲಿ ಕೇಳ್ಕೊತೀನಿ.